ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಕೆಎಲ್ ರಾಹುಲ್, ಜೋಸ್ ಬಟ್ಲರ್, ಮೊಹಮ್ಮದ್ ಶಮಿ, ಯುಜ್ವೇಂದ್ರ ಚಹಲ್ ಹೀಗೆ ಸ್ಟಾರ್ ಆಟಗಾರರನ್ನೇ ಆರ್ಸಿಬಿ ಕೈಬಿಟ್ಟಿದೆ. ಕೈ ತುಂಬಾ ಕಾಸಿದ್ರೂ ಕೂಡ ಸ್ಟಾರ್ ಪ್ಲೇಯರ್ಗಳನ್ನೇ ಕೈಬಿಟ್ಟಿರುವಂತ ಆರ್ಸಿಬಿ ಮೆಗಾ ಹರಾಜಿನ ಮೊದಲ ದಿನವೇ ಅಭಿಮಾನಿಗಳಿಗೆ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಮಾಡಿತ್ತು. 30 ಕೋಟಿ ರೂಪಾಯಿ ಬ್ಯಾಲೆನ್ಸ್ನೊಂದಿಗೆ 2ನೇ ದಿನದ ಹರಾಜಿನಲ್ಲಿ ಭಾಗಿಯಾಗಿದೆ. ಸೊ ಇವತ್ತಾದರೂ ಕೂಡ ಒಳ್ಳೊಳ್ಳೆ ಆಟಗಾರನ ಸೆಲೆಕ್ಟ್ ಮಾಡ್ತಾರೆ ಅಂತ ಫ್ಯಾನ್ಸ್ ಕೂಡ ನೋಡ್ತಿದ್ದಾರೆ. ಅಷ್ಟಕ್ಕೂ ಫಸ್ಟ್ ಡೇ ಬೆಂಗಳೂರು ಟೀಮ್ ಸೇರಿದ್ದು ಯಾರ್ಯಾರು, 2ನೇ ದಿನದ ಹರಾಜಿನಲ್ಲಿ ಯಾರೆಲ್ಲ ಸೇರ್ಕೊಂಡ್ರು, ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಹರಾಜಿಗೂ ಮುನ್ನ 3 ಆಟಗಾರರನ್ನ ರಿಟೈನ್ ಮಾಡಿಕೊಂಡಿರುವಂತಹ ಆರ್ಸಿಬಿ ಮೆಗಾ ಹರಾಜಿನಲ್ಲಿ ಮೊದಲ ದಿನ 6 ಆಟಗಾರರನ್ನ ಖರೀದಿ ಮಾಡಿದೆ. ಮಾರ್ಕ್ಯೂ ಪ್ಲೇಯರ್ ಲಿಸ್ಟ್ನಲ್ಲಿದ್ದಂತಹ ಲಿಯಾಮ್ ಲಿವಿಂಗ್ಸ್ಟೋನ್ ಅವರ ಮೇಲೆ ಮೊದಲು ಬಿಡ್ಡಿಂಗ್ ಅನ್ನ ಮಾಡಿತು. 2 ಕೋಟಿ ರೂಪಾಯಿ ಮೂಲ ಬೆಲೆಯನ್ನು ಹೊಂದಿದ್ದ ಲಿವಿಂಗ್ಸ್ಟೋನ್ ರನ್ನ ಖರೀದಿ ಮಾಡೋಕೆ ಮೊದಲು ಬಿಡ್ ಅನ್ನು ನಡೆಸಿತು. ಆರ್ಸಿಬಿಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಸ್ವಲ್ಪ ಸಮಯದ ಕಾಲ ಬಿಡ್ ಮಾಡಿ ಪೈಪೋಟಿಯನ್ನು ಕೊಡಿತು. ನಂತರ ಡೆಲ್ಲಿ ಕ್ಯಾಪಿಟಲ್ಸ್, ಸಿಎಸ್ಕೆ ತಂಡಗಳೊಂದಿಗೆ ಪೈಪೋಟಿ ನೀಡಿದಂಥ ಆರ್ಸಿಬಿ 8.75 ಕೋಟಿ ರೂಪಾಯಿಗೆ ಬಿಡ್ ಮಾಡಿ ಖರೀದಿಯನ್ನು ಮಾಡಿಕೊಳ್ತು. ಹಾಗೆ ಜೋಸ್ ಹೇಜಲ್ವುಡ್ಗಾಗಿ ಭಾರಿ ಪೈಪೋಟಿ ನಡೆಸಿ 12.50 ಕೋಟಿ ರೂಪಾಯಿ ನೀಡಿ ತಂಡಕ್ಕೆ ಕರೆದುಕೊಳ್ತು. ಇನ್ನು ಫಿಲ್ ಸಾಟ್ರನ್ನ 11.5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಜಿತೇಶ್ ಶರ್ಮಾಗೆ 11 ಕೋಟಿ ರೂಪಾಯಿ ಕೊಟ್ಟು ಜಾಯಿನ್ ಮಾಡಿಸಿಕೊಂಡಿದೆ. ಇನ್ನು ರಾಸಿಕ್ ದಾರ್ಗೆ 6 ಕೋಟಿ ರೂಪಾಯಿ ನೀಡಿದರೆ ಸುಯಶ್ ಶರ್ಮಾಗೆ 2.60 ಕೋಟಿ ರೂಪಾಯಿ ನೀಡಿ ಜಾಯಿನ್ ಮಾಡಿಕೊಂಡಿದೆ. ಹೀಗೆ ಫಸ್ಟ್ ಡೇ 6 ಆಟಗಾರರನ್ನ ಸೇರಿಸಿಕೊಂಡು ರಿಟೈನ್ನ 3 ಸೇರಿ ಈಗ ಟೋಟಲ್ ಆಗಿ 9 ಜನ ಆಗಿದ್ರು. ಇದೀಗ ಇನ್ನುಳಿದ ಆಟಗಾರನ ಖರೀದಿ ಮಾಡೋಕೆ ಸೆಕೆಂಡ್ ಡೇ ಬಿಡ್ಡಿಂಗ್ ಅನ್ನ ಮಾಡ್ತಾ ಇದೆ. ಈಗಾಗಲೇ ಕೆಲವರನ್ನ ಸೇರಿಸಿಕೊಂಡು ಕೂಡ ಇದೆ. ಡೆಲ್ಲಿ ತಂಡದ ಪಾಲಾದ ಫಾಫ್ ಡು ಪ್ಲೆಸಿಸ್. ಕಳೆದ 3 ಸೀಸನ್ಗಳಿಂದ ಆರ್ಸಿಬಿ ತಂಡವನ್ನ ಲೀಡ್ ಮಾಡಿದಂತ ಫಾಫ್ ಡು ಪ್ಲೆಸಿಸ್ ಈ ಸಲ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿದ್ದಾರೆ. ಮೂಲ ಬೆಲೆ 2 ಕೋಟಿ ರೂಪಾಯಿ ಇತ್ತು. ಲಾಸ್ಟ್ ಮೂಮೆಂಟ್ ವರೆಗೆ ಅನ್ಸೋಲ್ಡ್ ಆಗುವಂತೆ ಕಂಡಿದ್ದ ಫಾಫ್ರನ್ನ ಕೊನೆಗೂ ಕೂಡ ಡೆಲ್ಲಿ ತಂಡ ಮೂಲ ಬೆಲೆಗೆ ಖರೀದಿ ಮಾಡಿದೆ. ಆದರೆ RTM ಕಾರ್ಡ್ ಹಕ್ಕು ಹೊಂದಿದ್ರೂ ಕೂಡ ಆರ್ಸಿಬಿ ಫ್ರಾಂಚೈಸಿ ಫಾಫ್ ಡು ಪ್ಲೆಸಿಸ್ ರನ್ನ ವಾಪಸ್ ಕರೆಸಿಕೊಳ್ಳೋ ಯಾವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಕೃನಾಲ್ ಪಾಂಡ್ಯಗೆ 5.75 ಕೋಟಿ ರೂಪಾಯಿ ನೀಡಿದ ಆರ್ಸಿಬಿ. ಅಂತೂ ಇಂತೂ ಇವತ್ತಿನ ಬಿಡ್ಡಿಂಗ್ ನಲ್ಲಿ ಬೌಲರ್ ಖರೀದಿಗೆ ಆರ್ಸಿಬಿ ಮುಂದಾಯಿತು. ಕೃನಾಲ್ ಪಾಂಡ್ಯ 2 ಕೋಟಿ ರೂಪಾಯಿ ಮೂಲ ಬೆಲೆಯನ್ನು ಹೊಂದಿದ್ರು. ಅದರಂತೆ ರಾಜಸ್ಥಾನ ರಾಯಲ್ಸ್ ಮತ್ತು ಬೆಂಗಳೂರು ನಡುವೆ ಪೈಪೋಟಿ ನಡೆದು ಕೊನೆಗೆ 5.75 ಕೋಟಿ ರೂಪಾಯಿಗೆ ಬೆಂಗಳೂರು ತಂಡ ಕೃನಾಲ್ ಪಾಂಡ್ಯರನ್ನ ಖರೀದಿ ಮಾಡಿದೆ. ಇನ್ನು ಇವತ್ತಿನ ಬಿಡ್ಡಿಂಗ್ ನಲ್ಲಿ ಸಾಕಷ್ಟು ಆಟಗಾರರು ಅನ್ಸೋಲ್ಡ್ ಕೂಡ ಆಗಿದ್ದಾರೆ. ಕೇನ್ ವಿಲಿಯಮ್ಸನ್, ಗ್ಲೆನ್ ಫಿಲಿಪ್ಸ್, ಅಜಿಂಕ್ಯ ರಹಾನೆ, ಮಯಾಂಕ್ ಅಗರ್ವಾಲ್, ಶಾರ್ದುಲ್ ಠಾಕೂರ್ ರನ್ನ ಯಾರು ಕೂಡ ಖರೀದಿ ಮಾಡಲಿಲ್ಲ. ಇನ್ನು ರೋವನ್ ಪೊವೆಲ್ ರನ್ನ 1.5 ಕೋಟಿ ರೂಪಾಯಿ ಮೂಲ ಬೆಲೆಗೆ KKR ಸೇರಿಸಿಕೊಳ್ತು. ವಾಷಿಂಗ್ಟನ್ ಸುಂದರ್ಗೆ 3.20 ಕೋಟಿ ರೂಪಾಯಿ ನೀಡಿ ಗುಜರಾತ್ ಟೈಟನ್ಸ್ ಖರೀದಿ ಮಾಡಿದರೆ ಸ್ಯಾಮ್ ಕರ್ರನ್ಗೆ 2.40 ಕೋಟಿ ರೂಪಾಯಿನ ನೀಡಿ CSK ತನ್ನ ತೆಕ್ಕೆಗೆ ಹಾಕಿಕೊಳ್ತು. ಹೀಗೆ ಬಿಡ್ಡಿಂಗ್ ಅಖಾಡದಲ್ಲಿ ಇವತ್ತು ಉಳಿದ ಪ್ಲೇಯರ್ಸ್ ಮೇಲೆ ಹರಾಜು ನಡೀತಾ ಇದ್ರು ಕೂಡ ನಿನ್ನೆ ಎಷ್ಟು ಕಿಕ್ ಕೊಡ್ತಾ ಇಲ್ಲ. ತುಂಬಾ ಜನ ಅನ್ಸೋಲ್ಡ್ ಆಗ್ತಿರೋದೇ ಕಂಡು ಬರ್ತಾ ಇದೆ. ನಮಸ್ಕಾರ.